ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸೆಕೆಂಡ್ PUC ಎಕ್ಸಾಮ್ 2024 ಬರಿತಾ ಇರುವಂಥ ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನು ಕೇಳಿದ್ರು. ಏನಂತ ಹೇಳಿದ್ರೆ, ಈಗ ಆನ್ಸರ್ ಮೇಲೆ ಸಬ್ಜೆಕ್ಟ್ ಕೋಡ್ ನಾನು ಎಂಟರ್ ಮಾಡಿಲ್ಲ, ಹಾಗೆ ಆನ್ಸರ್ಸನ್ನು ಮಾರ್ಜಿನ್ ಒಳಗಡೆ ಬರ್ತಿದ್ದೀನಿ. ಈಗ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಟ್ ಆಗತ್ತಾ ಅಥವಾ ಇಲ್ಲ? ಹಾಗೆ ಮತ್ತು ಕೆಲವು ವಿದ್ಯಾರ್ಥಿಗಳು ನನ್ನ ಹಾಲ್ ಟಿಕೆಟ್ ಮೇಲೆ ಇನ್ವಿಜಿಲೇಟರ್ ಸಿಗ್ನೇಚರ್ ಮಾಡಿಲ್ಲ, ಇದರಿಂದ ಫ್ಯೂಚರ್ಲಿ ಏನಾದ್ರು ಪ್ರಾಬ್ಲಮ್ ಆಗತ್ತಾ? ಈ ರೀತಿ ಪ್ರಶ್ನೆಗಳನ್ನು ಕೇಳಿದ್ರು. ಇವುಗಳಿಗೆ ಉತ್ತರವನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಿದ್ದೀವಿ. ಮೊದಲಾಗಿ, ಹಾಲ್ ಟಿಕೆಟ್ ಏನಿದೆ ಅದ್ರ ಮೇಲೆ ಇನ್ವಿಜಿಲೇಟರ್ ಸಿಗ್ನೇಚರ್ ಮಾಡೇ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಇನ್ವಿಜಿಲೇಟರ್ಸ್ಗೆ ಇನ್ಸ್ಟ್ರಕ್ಷನ್ ಕೂಡ ಇರುತ್ತೆ ಹಾಲ್ ಟಿಕೆಟ್ ಮೇಲೆ ಸಿಗ್ನೇಚರ್ ಮಾಡಬೇಕು ಅಂತ. ಈಗ ಅಕಸ್ಮಾತ್ ಆಗಿ ಸಿಗ್ನೇಚರ್ ಮಾಡೋದು ಇನ್ವಿಜಿಲೇಟರ್ಗೆ ಮರ್ತಿದ್ರೆ, ನೀವೇ ಅಂದರೆ ವಿದ್ಯಾರ್ಥಿಗಳೇ ಎಕ್ಸಾಮ್ ಮುಗಿಯೋದಕ್ಕೆ ಒಂದು 15ರಿಂದ 20 ನಿಮಿಷ ಬಾಕಿ ಇರಬೇಕಾದ್ರೆ ಇನ್ವಿಜಿಲೇಟರ್ಗೆ ತಿಳಿಸ್ಬೇಕು ಹಾಲ್ ಟಿಕೆಟ್ ಮೇಲೆ ಸಿಗ್ನೇಚರ್ ಆಗಿಲ್ಲ ಅಂತ. ಆವಾಗ ಅವರು ಸಿಗ್ನೇಚರ್ ಮಾಡ್ತಾರೆ. ಈಗ ಈ ಹಾಲ್ ಟಿಕೆಟ್ ಮೇಲೆ ಸಿಗ್ನೇಚರ್ ಆಗಿಲ್ಲ, ಅದಕ್ಕೋಸ್ಕರ ಫ್ಯೂಚರ್ಲಿ ಏನು ಪ್ರಾಬ್ಲಮ್ ಆಗತ್ತಾ ಇದನ್ನು ತಿಳ್ಕೊಳ್ಳೋದಾದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ, ಸರಿನಾ? ಬಟ್ ಈಗ ಮುಂದಿನ ದಿನಗಳಲ್ಲಿ ನೀವು ಬೇರೆ ಯಾವುದಾದ್ರೂ ಎಕ್ಸಾಮ್ ಬರೀತೀರಾ, ಡಿಗ್ರಿ ಆಗಿರ್ಬೋದು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು, ಆ ಎಕ್ಸಾಮನ್ನು ಅಟೆಂಡ್ ಆದರೆ ಹಾಲ್ ಟಿಕೆಟ್ ಮೇಲೆ ಸಿಗ್ನೇಚರ್ ಪಡೆದುಕೊಳ್ಳೋದನ್ನು ಮರಿಬೇಡಿ, ಸರಿನಾ? ಯಾಕಂದರೆ ಅದೊಂದು ಪ್ರೊಸೀಜರ್, ನೀವು ಎಕ್ಸಾಮನ್ನು ಅಟೆಂಡ್ ಆಗಿದ್ರೆ ಅಂತ ಪ್ರೂಫ್ ಅದು, ಅದಕ್ಕೋಸ್ಕರ. ನಂತರ ವಿದ್ಯಾರ್ಥಿಗಳು ಕೇಳಿದಂಥ ಮತ್ತೊಂದು ಪ್ರಶ್ನೆ, ಈಗ ಆನ್ಸರ್ ಪೇಪರ್ ಏನಿದೆ ಅದ್ರ ಮೇಲೆ ಸಬ್ಜೆಕ್ಟ್ ಕೋಡ್ ಬರೆದಿಲ್ಲ, ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಟ್ ಆಗುತ್ತಾ? ಈಗ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ವಿದ್ಯಾರ್ಥಿಗಳು ಕರೆಕ್ಟಾಗಿ ಸಬ್ಜೆಕ್ಟನ್ನು ಮೆನ್ಷನ್ ಮಾಡಿದರೆ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಆಗುತ್ತೆ. ಬಟ್ ಇಂಥದ್ದೇ ವಿದ್ಯಾರ್ಥಿ ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ ರಿಜಿಸ್ಟರ್ ನಂಬರ್ ಕರೆಕ್ಟಾಗಿರಬೇಕು. ಸೊ ನೀವೀಗ ಕರೆಕ್ಟಾಗಿ ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಿದ್ದೀರಾ, ಹಾಗೆ ಸಬ್ಜೆಕ್ಟನ್ನು ಮೆನ್ಷನ್ ಮಾಡಿದ್ರೆ ಅಂತ ಹೇಳಿದ್ರೆ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಆಗುತ್ತೆ. ಸಬ್ಜೆಕ್ಟ್ ಕೋಡ್ ಬರೀದೇ ಇದ್ರೂ ಕೂಡ ಇವ್ಯಾಲ್ಯೂಯೇಷನ್ ಆಗುತ್ತೆ. ಬಟ್ ಮುಂದಿನ ದಿನಗಳಲ್ಲಿ ನೀವು ಯಾವುದೇ ಕೋರ್ಸ್ ಮಾಡಿದ್ರೂ ಕೂಡ ಸಬ್ಜೆಕ್ಟ್ ಕೋಡನ್ನು ಮೆನ್ಷನ್ ಮಾಡೋದನ್ನು ಮರಿಬೇಡಿ. ನಂತರ ವಿದ್ಯಾರ್ಥಿಗಳು ಕೇಳಿದಂತಹ ಮತ್ತೊಂದು ಪ್ರಶ್ನೆ, ನಾನೀಗ ಆನ್ಸರ್ ಪೇಪರಲ್ಲಿ ಮಾರ್ಜಿನ್ ಒಳಗಡೆ ಕ್ವಶನ್ ನಂಬರನ್ನು ಎಂಟರ್ ಮಾಡಿದ್ದೀನಿ, ಆ ಕ್ವಶನ್ಗಳಿಗೆ ಮಾರ್ಕ್ಸನ್ನು ಕೊಡ್ತಾರಾ, ಇವ್ಯಾಲ್ಯೂಯೇಟ್ ಮಾಡ್ತಾರಾ ಅಂತ ಕೇಳಿದರು. ಇದಕ್ಕೆ ಉತ್ತರ ತಿಳ್ಕೊಳ್ಳೋದಾದ್ರೆ ಇವ್ಯಾಲ್ಯೂಯೇಟ್ ಮಾಡ್ತಾರೆ, ಮಾರ್ಕ್ಸ್ ಕೂಡ ಕೊಡ್ತಾರೆ. ಯಾಕಂತ ಹೇಳಿದ್ರೆ ನೀವೇನು ಕ್ವಶನ್ ನಂಬರ್ನ ಎಂಟರ್ ಮಾಡಿರ್ತೀರಾ ಅದು ಕರೆಕ್ಟಾಗಿ ಕಾಣೋ ರೀತಿ ಇರಬೇಕು, ಸರಿನಾ? ಕ್ವಶನ್ ನಂಬರ್ ಕರೆಕ್ಟಾಗಿ ವಿಸಿಬಲ್ ಆಗತ್ತೆ ಅಂತ ಹೇಳಿದ್ರೆ ನೀವು ಕರೆಕ್ಟಾದ ಕ್ವಶನ್ ನಂಬರನ್ನ ಬರೆದು ಆನ್ಸರನ್ನು ಬರೆದಿದ್ರೆ ಇವ್ಯಾಲ್ಯೂಯೇಟ್ ಮಾಡ್ತಾರೆ, ಮಾರ್ಕ್ಸನ್ನು ಕೂಡ ಕೊಡ್ತಾರೆ, ಏನೂ ಪ್ರಾಬ್ಲಮ್ ಇಲ್ಲ. ನಂತರ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.